ಮಂಗಳೂರು ವಿಶ್ವವಿದ್ಯಾನಿಲಯ ದ್ವಿತೀಯ ಬಿ. ಎ, ಬಿ. ಎಸ್, ಡಬ್ಲ್ಯೂ, ಬಿ. ವಿ. ಎ ಇತ್ಯಾದಿ. ಕನ್ನಡ ಪಠ್ಯ ಕಲಾಮಂಗಳ 4. 3. ಹುಟ್ಟಿದ ಹಬ್ಬ. ಜಿ. ಎಸ್. ಶಿವರುದ್ರಪ್ಪ. ಕರ್ತೃ, ಕೃತಿ ಪರಿಚಯ. ಜಿಎಸ್ಎಸ್ ಕಾವ್ಯನಾಮದಿಂದ ಸುಪ್ರಸಿದ್ಧರಾಗಿದ್ದ ಜಿ. ಎಸ್. ಶಿವರುದ್ರಪ್ಪನವರು ಕನ್ನಡದ ನವೋದಯ ಹಾಗೂ ನವ್ಯಕಾವ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ತಮ್ಮನ್ನು ಸಮನ್ವಯ ಕವಿ ಎಂದೂ ಗುರುತಿಸಿಕೊಂಡ ಶಿವರುದ್ರಪ್ಪನವರು ಕನ್ನಡ ಸಾಹಿತ್ಯ ಕಂಡ ಅದ್ವಿತೀಯ ಪ್ರತಿಭೆಗಳಲ್ಲಿ ಒಬ್ಬರು. ಕನ್ನಡದಲ್ಲಿ ರಾಷ್ಟ್ರಕವಿ ಪ್ರಶಸ್ತಿ ಪಡೆದವರಲ್ಲಿ ಇವರು ಮೂರನೆಯವರು. ಕವಿಯಾಗಿದ್ದಂತೆಯೇ ಶ್ರೇಷ್ಠ ವಿಮರ್ಶಕರೂ ಆಗಿದ್ದ ಶಿವರುದ್ರಪ್ಪನವರು ಏಕಕಾಲಕ್ಕೆ ಕವಿ, ವಿಮರ್ಶಕರಾಗಿದ್ದ ಸವ್ಯಸಾಚಿ. ಒಬ್ಬನೇ ವ್ಯಕ್ತಿಯಲ್ಲಿ ಕವಿ ಹಾಗೂ ವಿಮರ್ಶಕ ಇರುವುದು ಅಪರೂಪ. ಅಂತಹ ಅಪರೂಪದ ವ್ಯಕ್ತಿ ಜಿ. ಎಸ್. ಶಿವರುದ್ರಪ್ಪನವರು. ಜಿ. ಎಸ್. ಶಿವರುದ್ರಪ್ಪನವರು ಹುಟ್ಟಿದ್ದು 1976 ಫೆಬ್ರವರಿ 7ರಂದು. ಶಿಕಾರಿಪುರ ಇವರ ಹುಟ್ಟೂರು. ಶಿವರುದ್ರಪ್ಪನವರ ತಂದೆ ಶಾಂತವೀರಪ್ಪ, ತಾಯಿ ವೀರಮ್ಮ. ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ತಂದೆ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದದ್ದರಿಂದ ಅವರ ವರ್ಗವಾದಲ್ಲೆಲ್ಲ ಹೋಗಬೇಕಾಗಿದ್ದುದು ಶಿವರುದ್ರಪ್ಪನವರಿಗೆ ಅನಿವಾರ್ಯವಾಗಿತ್ತು. ಹೀಗಾಗಿ ಶಿವರುದ್ರಪ್ಪನವರ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ವಿದ್ಯಾಭ್ಯಾಸ ಶಿವಮೊಗ್ಗ, ಶಿಕಾರಿಪುರ, ಈಸೂರು ಮೊದಲಾದೆಡೆಗಳಲ್ಲಿ ನಡೆಯಿತು. ನಂತರ ಮೈಸೂರು ಮಹಾರಾಜ ಕಾಲೇಜಿನಿಂದ 1949ರಲ್ಲಿ ಬಿ. ಎ. ಆನರ್ಸ್ ಪದವಿಯನ್ನೂ, ತದನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ 1956ರಲ್ಲಿ ಸ್ನಾತಕೋತ್ತರ ಪದವಿಯನ್ನೂ ಪಡೆದ ಜಿ. ಎಸ್. ಶಿವರುದ್ರಪ್ಪನವರು ಕುವೆಂಪು ಅವರ ಪ್ರಿಯ ಶಿಷ್ಯರಲ್ಲಿ ಒಬ್ಬರಾಗುವುದರ ಮೂಲಕ ಅವರ ಮಾರ್ಗದರ್ಶನದಲ್ಲಿ ಸೌಂದರ್ಯ ಸಮೀಕ್ಷೆ, ಮಹಾಪ್ರಬಂಧ ಬರೆದು ಪಿಎಚ್. ಡಿ ಪದವಿ ಪಡೆದರು. ಕನ್ನಡದ ಕೆಲವು ಬೆರಳೆಣಿಕೆಯ ಮಹಾಪ್ರಬಂಧಗಳಲ್ಲಿ ಜಿ. ಎಸ್. ಶಿವರುದ್ರಪ್ಪನವರ ಸೌಂದರ್ಯ ಸಮೀಕ್ಷೆ ಯು1. ತರುವಾಯ ದಾವಣಗೆರೆ, ಶಿವಮೊಗ್ಗ, ಮೈಸೂರು ಮುಂತಾದ ಕಡೆ ಕನ್ನಡ ಅಧ್ಯಾಪಕರಾಗಿ ವೃತ್ತಿ ಜೀವನ ನಡೆಸಿದ ಶಿವರುದ್ರಪ್ಪನವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದರು. ಕನ್ನಡ ಸಾಹಿತ್ಯದ ಅಧ್ಯಯನ, ಅಧ್ಯಾಪನ ಹಾಗೂ ಸೃಜನಶೀಲ ಸಾಧ್ಯತೆಗಳಿಗೆ ಶಿವರುದ್ರಪ್ಪನವರು ತಮ್ಮನ್ನು ತೆರೆದುಕೊಳ್ಳುವ ಮೂಲಕ ಅನೇಕ ಮೌಲಿಕ ಕೃತಿಗಳನ್ನು ರಚಿಸಿದ್ದಾರೆ. ಕುವೆಂಪು ಅವರ ನೇರ ಪ್ರಭಾವಕ್ಕೆ ಒಳಗಾದ ಜಿ. ಎಸ್. ಶಿವರುದ್ರಪ್ಪನವರು ನವೋದಯ ಮಾತ್ರವಲ್ಲದೆ ಪ್ರಗತಿಶೀಲ ನವ್ಯ ಹಾಗೂ ನವ್ಯೋತ್ತರ ಕಾವ್ಯ ಚಳುವಳಿಗಳ ಸೂಕ್ಷ್ಮಾತಿಸೂಕ್ಷ್ಮಗಳನ್ನು ಆವಾಹಿಸಿಕೊಂಡು ಕಾವ್ಯ ರಚನೆಗೆ ತೊಡಗಿದವರು. ಕೃತಿಗಳು: ಸಾಮಗಾನ, ಗೋಡೆ, ಚೆಲುವು ಒಲವು, ದೇವಶಿಲ್ಪ, ಕಾರ್ತಿಕ, ಅನಾವರಣ, ತೆರೆದ ದಾರಿ, ಕಾಡಿನ ಕತ್ತಲಲ್ಲಿ, ಚಕ್ರಗತಿ, ಪ್ರೀತಿ ಇಲ್ಲದ ಮೇಲೆ. ಇವು ಜಿ. ಎಸ್. ಶಿವರುದ್ರಪ್ಪನವರ ಕೆಲ ಪ್ರಮುಖ ಕವನ ಸಂಕಲನಗಳು. ಕಾವ್ಯಮೀಮಾಂಸೆ ಮತ್ತು ಸಾಹಿತ್ಯ ವಿಮರ್ಶೆಗೂ ಜಿ. ಎಸ್. ಶಿವರುದ್ರಪ್ಪನವರ ಕೊಡುಗೆ ಅಪಾರ. ಪ್ರಾಚೀನ ಕನ್ನಡ ಕಾವ್ಯಕೃತಿಗಳ ಬಗೆಗೆ ವಿಶೇಷ ಬೆಳಕನ್ನು ಚೆಲ್ಲಿದವರು ಜಿ. ಎಸ್. ಶಿವರುದ್ರಪ್ಪನವರು. ಪರಿಶೀಲನಾ, ಗತಿಬಿಂಬ, ನವೋದಯ, ಅನುರಣನ, ಪ್ರತಿಕ್ರಿಯೆ, ಮಹಾಕಾವ್ಯ ಸ್ವರೂಪ ಈ ಮೊದಲಾದವು ಜಿ. ಎಸ್. ಶಿವರುದ್ರಪ್ಪನವರ ವಿಮರ್ಶಾಕೃತಿಗಳು. ಮಾಸ್ಕೋದಲ್ಲಿ 22 ದಿನ, ಗಂಗೆಯ ಶಿಖರದಲ್ಲಿ, ಅಮೆರಿಕಾದಲ್ಲಿ ಕನ್ನಡಿಗ, ಇಂಗ್ಲೆಂಡಿನಲ್ಲಿ ಚತುರ್ಮಾಸ ಇವು ಜಿ. ಎಸ್. ಶಿವರುದ್ರಪ್ಪನವರ ಪ್ರವಾಸ ಕಥನಗಳು. ಚತುರಂಗ ಇವರ ಆತ್ಮಕಥನ. ಕರ್ಮಯೋಗಿ, ಸೊನ್ನಲಿಗೆ ಸಿದ್ದರಾಮನ ಜೀವನ ಚರಿತ್ರೆಯನ್ನು ಕುರಿತ ಇವರ ಏಕೈಕ ಕಾದಂಬರಿ. ಸೌಂದರ್ಯ ಸಮೀಕ್ಷೆ ಇವರ ಸಂಶೋಧನಾ ಮಹಾಪ್ರಬಂಧ. ಕಾವ್ಯಾರ್ಥ ಚಿಂತನ ಇದು ಇವರ ಕಾವ್ಯಮೀಮಾಂಸೆ ಲೇಖನಗಳ ಸಂಕಲನ. ಜಿ. ಎಸ್. ಶಿವರುದ್ರಪ್ಪನವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಬಹು ಬೆಲೆಯುಳ್ಳ ಯೋಜನೆಗಳನ್ನು ರೂಪಿಸಿದವರು, ಅನೇಕ ಯುವ ಲೇಖಕರ ಬೆಳವಣಿಗೆಗೆ ಕಾರಣರಾದವರು. ಪ್ರಶಸ್ತಿಗಳು. ಜಿ. ಎಸ್. ಶಿವರುದ್ರಪ್ಪನವರ ಸಾಹಿತ್ಯ ಸಾಧನೆಗೆ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳು ಸಂದಿವೆ. ಕನ್ನಡದಲ್ಲಿ ಮೂರನೆಯವರಾಗಿ ರಾಷ್ಟ್ರ ಕವಿ ಪ್ರಶಸ್ತಿ ಪಡೆದ ಹೆಗ್ಗಳಿಕೆ ಅವರದು. ಸೋವಿಯಟ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ ಇವು ಜಿ. ಎಸ್. ಶಿವರುದ್ರಪ್ಪ ಅವರಿಗೆ ಸಂದ ಕೆಲ ಪ್ರಮುಖ ಪ್ರಶಸ್ತಿಗಳು. ತಿರುಳು. ಹುಟ್ಟಿದ ಹಬ್ಬ. ಜಿ. ಎಸ್. ಶಿವರುದ್ರಪ್ಪನವರ ಪ್ರಸಿದ್ಧ ಕವನಗಳಲ್ಲಿ ಒಂದು. ಪ್ರಸ್ತುತ ಕವಿತೆಯಲ್ಲಿ ವಿಶ್ವದ ಉಗಮ ಹಾಗೂ ಮನುಷ್ಯ ಪ್ರಜ್ಞೆಯ ಆವಿರ್ಭಾವ ಕುರಿತಂತೆ ವೈಚಾರಿಕ ಚಿಂತನೆ ಇದೆ. ಮೊದಲು ವಿಶ್ವ, ಭೂಮಿ ಮತ್ತು ಮಾನವ ಪ್ರಜ್ಞೆಗಳು ಇದ್ದ ಬಗೆ, ಆ ಸ್ಥಿತಿಯಿಂದ ಪರಿವರ್ತನೆಯಾದ ರೀತಿ, ಅದು ನಡೆದ ಬಳಿಕ ಮನುಕುಲದ ನಡುವೆ ಅವನ ಅರಿವಿನ ವಿಕಾಸ ಇವುಗಳನ್ನು ಕವಿತೆ ಚರ್ಚೆಯ ವಸ್ತುವಾಗಿಸಿಕೊಂಡಿದೆ.
ವಿಶ್ವವಿಕಾಸದ ಕುರಿತು ಆಧುನಿಕ ವಿಜ್ಞಾನದ ನಿರೂಪಣೆಗಳನ್ನು ಮತ್ತು ಪರಂಪರಾಗತವಾದ ಚಿಂತನೆಗಳನ್ನು ಪರಸ್ಪರ ಮುಖಾಮುಖಿಯಾಗಿಸುವ ಕವಿತೆ ಸಂಘರ್ಷದ ಹಾದಿ ಹಿಡಿಯದೆ ಸಮನ್ವಯದ ನೆಲೆಯನ್ನು ನಿರೂಪಿಸುತ್ತದೆ. ಅದು ನಾವು ಚಿಂತನೆ ಮಾಡಬೇಕಾದ ಮತ್ತು ಬೆಳೆಯಬೇಕಾದ ರೀತಿಯೂ ಹೌದು. ಅತ್ಯಂತ ಸಶಕ್ತ ಉಪಮೆಗಳ ಮೂಲಕ ವಿಶ್ವಸೃಷ್ಟಿಯನ್ನು ಪ್ರತಿಮಿಸುವ ಈ ಕವನ, ಮನುಕುಲದ ಪರಿವರ್ತನೆಯನ್ನು ತುಂಬಾ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ. ಪ್ರಕೃತಿ ಹಾಗೂ ವಿಶ್ವಗಳ ನಿಗೂಢತೆ ಹಾಗೂ ನಿರಂತರತೆಗಳನ್ನು ನಮ್ಮೆದುರು ನಿಲ್ಲಿಸಿ ಚಿಂತನೆಗೆ ಹಚ್ಚುತ್ತದೆ ಈ ಕವನ. ಸರಳನುವಾದ 1. ನಾನು ಮೊದಲ ಸ್ಪಂದನದಿಂದ ಬಂದೆನು. ಅಂದಿನಿಂದ ಇಂದಿಗೂ ಸಾಕ್ಷಿಯಂತೆ ನಿಂತಿದ್ದೇನೆ. ಲಕ್ಷ ನಕ್ಷತ್ರ ನಿಹಾರಿಕಾ ನಭದ ರಾಸಲೀಲೆಯಲ್ಲಿ ಇದ್ದೆನು. ಅಂದೊಮ್ಮೆ ಗ್ರಹದ ಘರ್ಷಣೆಯಾಯಿತು. ಹುಡಿಯೊಂದು ಬಿತ್ತು. 2. ಅಗ್ನಿಗೋಳದ ಬುಗುರಿ ಗಿರಗಿರನೆ ತಿರುಗಿತ್ತು. ಶೂನ್ಯ ಸಿಂಹಾಸನದಲ್ಲಿ ಜ್ಯೋತಿಲಿಂಗ ಜಡೆಯ ಜ್ವಾಲೆಗೆ ಬೆದರಿ ಈ ವಿಶ್ವರಂಗ ಮತ್ತೊಮ್ಮೆ ಸ್ಪಂದಿಸಿತು. 3. ಯುಗಯುಗವನ್ನು ಒಂದೊಂದೇ ಬೊಗಸೆಯಲ್ಲಿ ಮುಕ್ಕುಳಿಸಿ ನಟರಾಜನ ಅಗ್ನಿನೃತ್ಯ ಸಾಗಿತ್ತು. ಉರಿಯ ಹೆಗ್ಗಡಲ ಅಲೆಯ ಕೋವರನ ಕುಂಬಾರನ ಚಕ್ರದಲ್ಲಿ ಈ ಲೋಕ ಸತ್ಯ ರೂಪುಗೊಳ್ಳುತ್ತಲಿತ್ತು. ಆದಿಕವಿ ಚಿತ್ರದಲ್ಲಿ ನವಕಾವ್ಯದ ಉದಯಕ್ಕೆ ಅನಂತ ರಸಘರ್ಷಣ ನಡೆಯುತ್ತಿತ್ತು. ಪ್ರಾಣಭ್ರೂಣ ಕಾದು ಬಿಡುಗಡೆಯನ್ನು ಬಯಸಿತ್ತು, ಸೂಕ್ತ ಸಮಯಕ್ಕಾಗಿ ಕಾಯುತ್ತಿತ್ತು. 4. ಇಲ್ಲಿ ಕೆಳಗೆ ಓಮಕೇಶನ ಪಾದಮೂಲದಲ್ಲಿ ಋಷಿ ಭಗೀರಥದೇವ ನಿಂತನು. ಇಳಿದು ಬಾ ತಾಯಿ, ಇಳಿದು ಬಾ ತಾಯಿ, ಆದಿಶಕ್ತಿ ಇಳಿದು ಬಂದಳು. ಆಗ ರಸಾಗ್ನಿಗೆ ಭಾವಮುಕ್ತಿಯಾಗಿತ್ತು. ಖಗ ಮಿಗ ನಕ್ಕು ತಲೆದೂಗಿದವು. ಹಸಿರು ಹೂಹಣ್ಣು ಗುಡ್ಡ ಬೆಟ್ಟ ಬೆಳೆದು ನಿಂತವು. ಎಲ್ಲ ಒಂದೊಂದು ಮಟ್ಟ. ನಾನು ಎಲ್ಲ ಪರಿಣಾಮಗಳ ಜೊತೆಗೆ ಹರಿದು ಒಳಗೆ ಬೆರೆದು ಬಂದೆನು. 5. ಕತ್ತಲೆಯೇ ಬೆಳಕಾಯಿತೋ, ಬೆಳಕೇ ಕತ್ತಲೆಯಾಯಿತೋ. ಬೆಳಕು ಕತ್ತಲ ಕದನ ಮೊದಲಾಯಿತು. ಜೀವ ಜೀವದ 100 ಹುಟ್ಟು ಸಾವಿನ ಪಗಡೆ ಸಾಗುತ್ತಿತ್ತು. 6. ನಾನು ಮೊದಲ ಸ್ಪಂದನದಿಂದ ಬಂದೆನು. ಅಂದಿನಿಂದ ಇಂದಿಗೂ ಕಣ್ಣಾಗಿ ನಿಂತಿದ್ದೇನೆ. ಆರ್ಯಕುಲ ಸಾಧಕರು, ಮನುಮುನಿಗಳು ಇರವಿನ ಅಸ್ತಿತ್ವದ ಆಳವನ್ನು ಕಡೆದು ಅರಿವನ್ನು ಪಡೆದರು. ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಎಂಬ ಮಂತ್ರ ವಿಶ್ವವೀಣೆಯ ತಂತಿಯನ್ನು ಮಿಡಿದು ಹೊಮ್ಮಿತು. ಒಡನೆಯೇ ಒಳಗೆ ಮಲಗಿದ ಗರುಡ ಮುಗಿಲಿನ ಅಗಲದ ಗರಿಯ ಬೀಸಾಟದಿಂದ ಗರಿಗೆದರಿ ಬಂದನು. ಕಾಡುಮೇಡು, ದನ, ಮಿಗ, ಹಕ್ಕಿ, ಜನಗಳಿಗೆ ಬಂದ ಕಳಚಿತ್ತು. 7. ಲೆಕ್ಕವಿಲ್ಲದ 100 ಅವತಾರ ಬಂದವು. ತನ್ನ ತಾನೇ ಸೃಜಿಸಿ ತನ್ನ ತಾನೇ ಕೊಲ್ಲುವ ಲೀಲೆಗಳ ಮಣಿಯಲ್ಲಿ ಉದ್ಧಾರ ತಂತು ಬಂದಿತು. ನಾನು ಬಂದೆನು. ಆ ಎಲ್ಲ ಕತೆಗಳನ್ನು ಹೊತ್ತು ತಂದೆನು. ಕೂರ್ಗನೆಯ ಸುಯಿಲುಗಳನ್ನು ಕೇಳುತ್ತಾ ಬಂದೆನು. ಇಂದು ಸಿಡಿಗುಂಡುಗಳ ಹೊಗೆಯಲ್ಲಿ ನಿಂತೆನು. ನಾನು ರಾಮರಾವಣರನ್ನು ಕರೆದು ತಂದೆನು. 8. ನನಗೆ ಹುಟ್ಟಿದ ಹಬ್ಬ ನನಗೆಷ್ಟು ವರುಷ. ನಾ ತೊಟ್ಟ ದೇಹಗಳ ಲೆಕ್ಕ ಇಡುವವರ ಸೊಕ್ಕನ್ನು ಯಮ ನೋಡಿ ನಕ್ಕನು. ಆದರೂ ಹರಕೆಗಳ ವರುಷ, ಹರಕೆಗಳ ಮಳೆ ಸುರಿದಿತ್ತು. 9. ಬಂದ ಕರು ಬೆರಗುಗಣ್ಣನ್ನು ತೆರೆಯುತ್ತಿದ್ದಂತೆಯೇ ಮೇಲೆ ನೊಗದ ನೇಣು ಇತ್ತು. ಮೊಲೆಯನುಣಿಸುವೆನೆಂದು ಕನಸಿನಲ್ಲಿ ಆಸೆಪೆಟ್ಟ ಕಾಮಧೇನು ಎಲ್ಲಿ ಹೋಯಿತೋ ಏನೋ. ಎತ್ತ ನೋಡಿದರೂನು ಉರಿಯನ್ನು ಕರೆಯುವ ಬಾನು ದಣಿದ ನಾಲಗೆಗೆ ತೊಟ್ಟು ಜೇನು ಇಲ್ಲ. ನೂಗದ ಭಾರಕ್ಕೆ ಬಾಗಿ ಕತ್ತು ಉಳುಕಿದರೇನು. ಬಾಳ ಬಂಡಿಯನ್ನು ಮುಂದೆ ಎಳೆಯೋ ನೀನು. 10. ಇಂದು ಹುಟ್ಟಿದ ಹಬ್ಬ. ಗೆಳೆಯರೆಲ್ಲರ ಹರಕೆ ಮನದ ಬಾಗಿಲಿಗೆ ಹೊಸ ತೋರಣವಾಯಿತು. ಇಂದುವರೆಗೇನಿಲ್ಲ, ಆದರೂ ಮುಂದೆಲ್ಲ ಒಳ್ಳಿತಾಗಲಿ ಎನ್ನುವ ಆಶ್ವಾಸನ. 11. ಮೊದಲ ಸ್ಪಂದನದಿಂದ ನಾನು ಬಂದೆನು. ಮುಂದೇನು ಎಂದೆನು. ಬಾಳ ಬೀದಿಯ ಬದಿಗೆ ಬೆಳ್ಗೊಳದ ಬೆಟ್ಟದಲ್ಲಿ ಗೊಮ್ಮಟನ ಕಂಡೆನು. ಮುಗಿಲಗಲದ ಎದೆಯಲ್ಲಿ ಚಿಕ್ಕೆಗಳ ದಂಡೆ. ಚಂದ್ರಹಾಸದ ಮುಂದೆ ಹಣತೆಯಂತೆ ನಿಂತೆನು. 8 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ವಿಶ್ವಸೃಷ್ಟಿಯ ಕುರಿತ ಆಧುನಿಕ ನಿರೂಪಣೆಗಳು ಕವಿತೆಯಲ್ಲಿ ಹೇಗೆ ಬಳಕೆಯಾಗಿವೆ? ಅಥವಾ ಪ್ರಶ್ನೆ 2. ನಾಗರಿಕತೆಯ ವಿಕಾಸದ ಕುರಿತಂತೆ ಕವಿಯ ನಿರೂಪಣೆಗಳನ್ನು ವಿವರಿಸಿ. ಉತ್ತರ. ವಿಶ್ವಸೃಷ್ಟಿಯ ಕುರಿತ ಆಧುನಿಕ ನಿರೂಪಣೆಗಳು ಅಥವಾ ನಾಗರಿಕತೆಯ ವಿಕಾಸದ ಕುರಿತಂತೆ ಕವಿಯ ನಿರೂಪಣೆಗಳು ಕವಿತೆಯಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಮೂಡಿಬಂದಿವೆ. ಇಲ್ಲಿ ನಾನು ಎನ್ನುವುದು ವಿಶ್ವದ ಸಂಕೇತ. ಈ ವಿಶ್ವ ಮೊದಲು ನಾದಮಯವಾಗಿತ್ತು ಅಥವಾ ನಾದದಿಂದ ಸೃಷ್ಟಿಯಾಯಿತು ಎಂಬ ಪರಿಕಲ್ಪನೆಯೊಂದಿಗೆ ಈ ಕವನ ಪ್ರಾರಂಭವಾಗುತ್ತದೆ. ಇದು ಗಮನಿಸಬೇಕಾದ ಅಂಶ. ವಿಶ್ವ ಮೊದಲು ಸ್ಪಂದನದಿಂದ ಅಥವಾ ನಾದದಿಂದ ಸೃಷ್ಟಿಯಾಯಿತು. ಅಂದಿನಿಂದ ಇಂದಿನವರೆಗೂ ಸಾಕ್ಷಿಯಂತೆ ನಿಂತಿದೆ ಈ ವಿಶ್ವಸೃಷ್ಟಿ. ನಂತರ ಈ ಸೃಷ್ಟಿಯ ರಾಸಲೀಲೆಯ ಫಲವಾಗಿ ಆಕಾಶದಲ್ಲಿ ಲಕ್ಷ ನಕ್ಷತ್ರ ನಿಹಾರಿಕಾಗಳು ಸೃಷ್ಟಿಯಾದವು. ಹೀಗಿರಲು ಅಂದೊಮ್ಮೆ ಗ್ರಹದ ಘರ್ಷಣೆಯಾಯಿತು. ಈ ಘರ್ಷಣೆಯಿಂದ ಹುಡಿಯೊಂದು ಕೆಳಕ್ಕೆ ಬಿದ್ದಿತು. ಅದೊಂದು ಉರಿವ ಕೆಂಡದ ಹುಡಿ ಅಥವಾ ಅಗ್ನಿಗೋಳ. ಈ ಅಗ್ನಿಗೋಳದ ಬುಗುರಿ ಗಿರಗಿರನೆ ತಿರುಗುತ್ತಿತ್ತು. ಶೂನ್ಯ ಸಿಂಹಾಸನದಲ್ಲಿ ಜ್ಯೋತಿಲಿಂಗ ಜಡೆಯ ಜ್ವಾಲೆಗೆ ಬೆದರಿ ಈ ವಿಶ್ವರಂಗ ಮತ್ತೊಮ್ಮೆ ಸ್ಪಂದಿಸಿತು. ಎಂದರೆ ಈ ಅಗ್ನಿಗೋಳ ಶೂನ್ಯದಲ್ಲಿ ಜ್ಯೋತಿಲಿಂಗ ಜಡೆಯ ಜ್ವಾಲೆಯಂತೆ ಗಿರಗಿರನೆ ತಿರುಗುತ್ತಿದ್ದಿತು.
ಈ ಜ್ಯೋತಿಲಿಂಗ ಜಡೆಯ ಜ್ವಾಲೆಗೆ ಬೆದರಿ ಈ ವಿಶ್ವರಂಗ ಮತ್ತೊಮ್ಮೆ ಸ್ಪಂದಿಸಿತು. ಆಗ ನಟರಾಜನ ಅಗ್ನಿನೃತ್ಯ ಯುಗಯುಗವನ್ನು ಒಂದೊಂದೇ ಬೊಗಸೆಯಲ್ಲಿ ಮುಕ್ಕುಳಿಸುತ್ತಾ ಸಾಗಿತ್ತು. ಎಂದರೆ ಉರಿವ ಅಗ್ನಿಗೋಳ ಮುಂದೆ ಒಂದೊಂದು ಯುಗ ಸೃಷ್ಟಿಗೆ ಕಾರಣವಾಯಿತು. ಉರಿಯ ಹೆಗ್ಗಡಲ ಅಲೆಯ ಕೋವರನ ಕುಂಬಾರನ ಚಕ್ರದಲ್ಲಿ ಈ ಲೋಕ ಸತ್ಯರೂಪುಗೊಳ್ಳುತ್ತಲಿತ್ತು. ಆದಿಕವಿ ಚಿತ್ರದಲ್ಲಿ ನವಕಾವ್ಯದ ಉದಯಕ್ಕೆ ಅನಂತ ರಸಘರ್ಷಣ ನಡೆಯುತ್ತಿತ್ತು. ಪ್ರಾಣಭ್ರೂಣ ಕಾದು ಬಿಡುಗಡೆಯನ್ನು ಬಯಸಿತ್ತು, ಸೂಕ್ತ ಸಮಯಕ್ಕಾಗಿ ಕಾಯುತ್ತಿತ್ತು. ಎಂದರೆ ಉರಿವ ಅಗ್ನಿಗೊಳವೇ ವಿಶ್ವಸೃಷ್ಟಿಯ ಕುಂಬಾರನ ಚಕ್ರವಾಗಿ ಈ ವಿಶ್ವಸೃಷ್ಟಿಗೆ ಕಾರಣವಾಯಿತು. ನಂತರ ಪ್ರಾಣಭ್ರೂಣದ ಅಥವಾ ಜೀವರಾಶಿಯ ಸೃಷ್ಟಿಯಾಯಿತು. ಆಗ ಇಲ್ಲಿ ಕೆಳಗೆ ಓಮಕೇಶನ ಪಾದಮೂಲದಲ್ಲಿ ಋಷಿ ಭಗೀರಥದೇವ ಸೃಷ್ಟಿಯಾದನು. ನಂತರ ತಾಯಿ ಆದಿಶಕ್ತಿ ಇಳಿದು ಬಂದಳು. ಆಗ ರಸಾಗ್ನಿಗೆ ಭಾವಮುಕ್ತಿಯಾಗಿ ಖಗಮಿಗ ಹಸಿರು ಹೂ ಹಣ್ಣು ಗುಡ್ಡ ಬೆಟ್ಟ ಸೃಷ್ಟಿಯಾಗಿದವು. ಎಲ್ಲ ಒಂದೊಂದು ಮಟ್ಟದಲ್ಲಿ ಬೆಳೆದು ನಿಂತವು. ಈ ಎಲ್ಲ ಪರಿಣಾಮಗಳ ಜೊತೆಗೆ ವಿಶ್ವ ಹರಿದು ಒಳಗೆ ಬೆರೆದು ಬಂದಿತು. ಇದಾದ ನಂತರ ಪ್ರಾರಂಭವಾದದ್ದೇ ಕತ್ತಲು, ಬೆಳಕಿನ ಕದನ. ಕತ್ತಲೆಯೇ ಬೆಳಕಾಯಿತೋ, ಬೆಳಕೇ ಕತ್ತಲೆಯಾಯಿತೋ? ಒಟ್ಟಾರೆ ಬೆಳಕು ಕತ್ತಲ ಕದನ ಮೊದಲಾಯಿತು. ಜೀವದ 100 ಹುಟ್ಟು ಸಾವಿನ ಪಗಡೆ ಸಾಗುತ್ತಿತ್ತು. ಆರ್ಯಕುಲ ಸಾಧಕರು, ಮನುಮುನಿಗಳು ಇರವಿನ ಅಸ್ತಿತ್ವದ ಆಳವನ್ನು ಕಡೆದು ಅರಿವನ್ನು ಪಡೆದರು. ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಎಂಬ ಮಂತ್ರ ವಿಶ್ವವೀಣೆಯ ತಂತಿಯನ್ನು ಮಿಡಿದು ಹೊಮ್ಮಿತು. ಒಡನೆಯೇ ಒಳಗೆ ಮಲಗಿದ ಗರುಡ ಮುಗಿಲಿನ ಅಗಲದ ಗರಿಯ ಬೀಸಾಟದಿಂದ ಗರಿಗೆದರಿ ಬಂದನು. ಕಾಡುಮೇಡು, ದನ, ಮಿಗ, ಹಕ್ಕಿ, ಜನಗಳಿಗೆ ಬಂದ ಕಳಚಿತ್ತು. ಲೆಕ್ಕವಿಲ್ಲದ 100 ಅವತಾರ ಬಂದವು. ತನ್ನ ತಾನೇ ಸೃಜಿಸಿ ತನ್ನ ತಾನೇ ಕೊಲ್ಲುವ ಲೀಲೆಗಳ ಮಣಿಯಲ್ಲಿ ಉದ್ಧಾರ ತಂತು ಬಂದಿತು. ಈ ಎಲ್ಲ ಕತೆಗಳನ್ನು ಹೊತ್ತು ತಂದ ವಿಶ್ವ ಕೂರ್ಗಣೆಯ ಸುಯಿಲುಗಳನ್ನು, ಯುದ್ಧ ಅಥವಾ ಕದನಗಳ ನಿಟ್ಟುಸಿರನ್ನು ಅನುಭವಿಸುತ್ತಾ ಬಂದಿತು. ಇಂದು ಸಿಡಿಗುಂಡುಗಳ ಹೊಗೆಯಲ್ಲಿ ನಿಂತಿದೆ. ಈಗ ಈ ವಿಶ್ವದಲ್ಲಿ ರಾಮರಾವಣರೂ ಸೃಷ್ಟಿಯಾದರು. ವಿಶ್ವ ಹುಟ್ಟಿದ ಈ ಹಬ್ಬ ಎಷ್ಟು ವರುಷಗಳೋ ತಿಳಿಯದು. ಈ ವಿಶ್ವ ತೊಟ್ಟ ದೇಹಗಳ ಲೆಕ್ಕ ಇಟ್ಟವರಿಲ್ಲ. ಆದರೂ ಹರಕೆಗಳ ವರುಷ, ಹರಕೆಗಳ ಮಳೆ ಸುರಿದಿದೆ. ಜೊತೆಗೆ ಶೋಷಣೆ, ಬದುಕಿನ ಭಾವನೆಗಳೂ ತಪ್ಪಲಿಲ್ಲ. ಬಂದ ಕರು ಬೆರಗುಗಣ್ಣನ್ನು ತೆರೆಯುತ್ತಿದ್ದಂತೆಯೇ ಮೇಲೆ ನೊಗದ ನೇಣು ಇತ್ತು. ಮೊಲೆಯನುಣಿಸುವೆನೆಂದು ಕನಸಿನಲ್ಲಿ ಆಸೆಪೆಟ್ಟ ಕಾಮಧೇನು ಎಲ್ಲಿ ಹೋಯಿತೋ ಏನೋ. ಎತ್ತ ನೋಡಿದರೂನು ಉರಿಯನ್ನು ಕರೆಯುವ ಬಾನು. ದಣಿದ ನಾಲಗೆಗೆ ತೊಟ್ಟು ಜೇನು ಇಲ್ಲ, ನೂಗದ ಭಾರಕ್ಕೆ ಬಾಗಿ ಕತ್ತು ಉಳುಕಿದರೇನು. ಬಾಳ ಬಂಡಿಯನ್ನು ಮುಂದೆ ಎಳೆಯೋ ನೀನು ಎಂಬ ಮಾತು ಇದನ್ನು ಬಹು ಸ್ಪಷ್ಟಪಡಿಸುತ್ತದೆ. ಆದರೂ ಒಳಿತಾಗಲೆಂಬ ಆಶ್ವಾಸನೆ. ಇದನ್ನು ಮುಂದಿನ ಸಾಲುಗಳು ಹೇಳುತ್ತವೆ. ಇಂದು ವಿಶ್ವದ ಹುಟ್ಟಿದ ಹಬ್ಬ. ಗೆಳೆಯರೆಲ್ಲರ ಹರಕೆ ಮನದ ಬಾಗಿಲಿಗೆ ಹೊಸ ತೋರಣವಾಯಿತು. ಇಂದುವರೆಗೇನಿಲ್ಲ, ಆದರೂ ಮುಂದೆಲ್ಲ ಒಳಿತಾಗಲಿ ಎನ್ನುವ ಆಶ್ವಾಸನ. ಮೊದಲ ಸ್ಪಂದನದಿಂದ ಅಥವಾ ನಾದದಿಂದ ಸೃಷ್ಟಿಯಾದ ವಿಶ್ವಕ್ಕೆ ಮುಂದೇನು ಎಂಬ ಚಿಂತೆ ಕಾಡುತ್ತಿದೆ. ಏಕೆಂದರೆ ಮುಂದಿನದೆಲ್ಲ ಬರೀ ಬೊಳೆಬೋಳು. ಬಾಳ ಬೀದಿಯ ಬದಿಗೆ ಬೆಳ್ಗೊಳದ ಬೆಟ್ಟದಲ್ಲಿ ಗೊಮ್ಮಟನ ಕಂಡೆನು. ಮುಗಿಲಗಲದ ಎದೆಯಲ್ಲಿ ಚಿಕ್ಕೆಗಳ ದಂಡೆ. ಚಂದ್ರಹಾಸದ ಮುಂದೆ ಹಣತೆಯಂತೆ ನಿಂತೆನು. ವಿಶ್ವದ ಈ ಮಾತು ಹೇಳುವುದು ಇದನ್ನೇ. 6 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 3, ಹುಟ್ಟಿದ ಹಬ್ಬ ಕವಿತೆಯು ಪ್ರತಿಪಾದಿಸುವ ವೈಚಾರಿಕ ನೆಲೆಗಳನ್ನು ವಿವರಿಸಿ. ಉತ್ತರ: ಹುಟ್ಟಿದ ಹಬ್ಬ ಕವಿತೆ ಪ್ರತಿಪಾದಿಸುವ ವೈಚಾರಿಕ ನೆಲೆಗಳು ಗಮನಾರ್ಹವಾಗಿವೆ. ಈ ಕವನ ವಿಶ್ವಸೃಷ್ಟಿಯನ್ನು ವೈಚಾರಿಕ ನೆಲೆಯಲ್ಲಿ ವಿಶ್ಲೇಷಿಸುತ್ತದೆ. ಮೊದಲು ನಾದಮಯ ಸೃಷ್ಟಿಯಾಯಿತು. ನಂತರ ಈ ನಾದಮಯ ಸೃಷ್ಟಿಯಿಂದ ಆಕಾಶದಲ್ಲಿ ನಕ್ಷತ್ರ ನಿಹಾರಿಕೆಗಳ ಸೃಷ್ಟಿಯಾಯಿತು. ಈ ನಕ್ಷತ್ರ ನಿಹಾರಿಕೆಗಳ ಘರ್ಷಣೆ ನಡೆದು ಅಗ್ನಿಕುಂಡ ಅಥವಾ ಅಗ್ನಿಗೋಳ ಸಿಡಿಯಿತು. ಈ ಅಗ್ನಿಗೋಳವೆಂಬ ಕುಂಬಾರನ ಚಕ್ರ ಮತ್ತೊಮ್ಮೆ ವಿಶ್ವರಂಗದ ಸೃಷ್ಟಿಗೆ ಕಾರಣವಾಯಿತು. ನಂತರ ಪ್ರಾಣಭ್ರೂಣ ಬಿಡುಗಡೆಗೆ ಕಾದು ಕುಳಿತಿದ್ದರ ಪರಿಣಾಮವಾಗಿ ಶಿವನ ಪಾದಮೂಲದಲ್ಲಿ ಭಗೀರಥನ ಸೃಷ್ಟಿಯಾಯಿತು. ನಂತರ ಆದಿಶಕ್ತಿ ಇಳಿದು ಬಂದು ಖಗಮೃಗ ಹಸಿರು ಹೂವು ಹಣ್ಣು ಗುಡ್ಡ ಬೆಟ್ಟಗಳ ಸೃಷ್ಟಿಗೆ ಕಾರಣವಾಯಿತು. ತದನಂತರ ಕತ್ತಲು, ಬೆಳಕಿನ ಕದನ ಮೊದಲಾಗಿ ಜೀವದ ಹುಟ್ಟು ಸಾವಿನ ಪಗಡೆ ಸಾಗಿತು. ಆರ್ಯಕುಲ ಸಾಧಕರು, ಮನುಮುನಿಗಳು ಇರುವಿನ ಆಳವನ್ನು ಕಡೆದು ಅರಿವನ್ನು ಪಡೆದರು. ಒಳಗೆ ಮಲಗಿದ್ದ ಗರುಡ ಗರಿಗೆದರಿ ಬಂದ. ಕಾಡು ಮೇಡು ದನ ಮೃಗ ಹಕ್ಕಿ ಜನಗಳ ಬಂದ ಕಳಚಿತು. 100 ಅವತಾರಗಳು ಸೃಷ್ಟಿಯಾದವು. ತನ್ನನ್ನು ತಾನೇ ಸೃಷ್ಟಿಸಿ ತನ್ನನ್ನು ತಾನೇ ಕೊಲ್ಲುವ ಲೀಲೆಗಳ ಮಾಲೆಯಲ್ಲಿ ಉದ್ಧಾರದ ತಂತು ಬಂದಿತು. ರಾಮ ಲಕ್ಷ್ಮಣರೂ ಬಂದರು. ಶೋಷಣೆಯ ನೊಗದ ನೇಣು ಬಂದಿತು. ಮೊಗದ ಭಾರಕ್ಕೆ ಬಾಗಿ ಕತ್ತು ಉಳುಕಿದರೂ ಬಹಳ ಬಂಡಿಯನ್ನು ಮುಂದೆ ಎಳೆಯುವುದು ತಪ್ಪಲಿಲ್ಲ. ಮುಂದೇನು ಎಂಬ ಪ್ರಶ್ನೆ ವಿಶ್ವದ ಮುಂದೆ ನಿಂತಿತು. ಮುಂದಿನದೆಲ್ಲ ಬೋಳು ಬೋಳು ಗೊಮ್ಮಟ. ಹೀಗೆ ಈ ಕವನ ವೈಚಾರಿಕ ನೆಲೆಗಳನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುತ್ತದೆ. ಈ ಭಾವಸ್ವಾರಸ್ಯ. 1. ಲಕ್ಷ ನಕ್ಷತ್ರ ನಿಹಾರಿಕಾ ನಭದ ರಾಸಲೀಲೆಯೊಳಿದ್ದೆ. ಒಮ್ಮೆ ಅಂದೊಮ್ಮೆ ಗ್ರಹದ ಘರ್ಷಣೆಯಾಯಿತು.
ಹುಡಿಯೊಂದು ಬಿತ್ತು. ಭಾವಸ್ವಾರಸ್ಯ. ಮೊದಲು ನಾದಮಯ ಸೃಷ್ಟಿಯಾದುದನ್ನು ವಿವರಿಸುವುದು ಈ ನುಡಿಯ ಭಾವಸ್ವಾರಸ್ಯ. ಮೊದಲು ನಾದ ಸೃಷ್ಟಿಯಾಗಿ, ಆ ನಾದ ಸೃಷ್ಟಿಯಲ್ಲಿ ಲಕ್ಷ ನಕ್ಷತ್ರ ನಿಹಾರಿಕೆಗಳು ಸೃಷ್ಟಿಯಾದವು. ಈ ನಕ್ಷತ್ರ ನಿಹಾರಿಕೆಗಳ ಘರ್ಷಣೆ ಪ್ರಾರಂಭವಾಗಿ, ಈ ಘರ್ಷಣೆ ವಿಶ್ವಸೃಷ್ಟಿಗೆ ಕಾರಣವಾಯಿತು ಎನ್ನುವುದು ಈ ನುಡಿಯ ಭಾವಸ್ವಾರಸ್ಯ. 2. ಕತ್ತಲೆಯೇ ಬೆಳಕಾಯಿತೋ, ಬೆಳಕೆ ಕತ್ತಲೆಯಾಯಿತೋ, ಬೆಳಕು ಕತ್ತಲ ಕದನ ಮೊದಲಾಯಿತು. ಜೀವ ಜೀವದ 100 ಹುಟ್ಟು ಸಾವಿನ ಪಗಡೆ ಸಾಗುತ್ತಿತ್ತು. ಭಾವಸ್ವಾರಸ್ಯ. ವಿಶ್ವಸೃಷ್ಟಿಯಲ್ಲಿ ಕತ್ತಲು, ಬೆಳಕುಗಳ ಕದನದ ಪರಿಣಾಮವನ್ನು ವಿವರಿಸುವುದು ಈ ನುಡಿಯ ಭಾವಸ್ವಾರಸ್ಯ. ಕತ್ತಲು ಬೆಳಕುಗಳ ಕದನ ಜೀವ ಜೀವದ 100 ಹುಟ್ಟು ಸಾವಿನ ಪಗಡೆಗೆ ಕಾರಣವಾಗುತ್ತದೆ. ಎಂದರೆ ಹುಟ್ಟು ಸಾವುಗಳ ಚಕ್ರ ಪ್ರಾರಂಭವಾಯಿತು. ಇದರ ಧ್ವನಿಯೇ ಈ ನುಡಿಯ ಭಾವಸ್ವಾರಸ್ಯ. ಈ ಸಂದರ್ಭ ಬರೆಯಿರಿ. 1. ಶೂನ್ಯ ಸಿಂಹಾಸನದಿ ಜ್ಯೋತಿರ್ಲಿಂಗ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಜಿ.ಎಸ್. ಶಿವರುದ್ರಪ್ಪನವರ ಹುಟ್ಟಿದ ಹಬ್ಬ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಅಗ್ನಿಗೋಳದ ಪರಿಣಾಮವನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸ್ಪಷ್ಟೀಕರಣ. ಆಕಾಶದಲ್ಲಿ ಲಕ್ಷ ನಕ್ಷತ್ರ ನಿಹಾರಿಕೆಗಳು ಸೃಷ್ಟಿಯಾದ ನಂತರ ಅವುಗಳಲ್ಲಿ ಘರ್ಷಣೆ ಪ್ರಾರಂಭವಾಗುತ್ತದೆ. ಇದರ ಪರಿಣಾಮವಾಗಿ ಅಗ್ನಿಗೋಳವೊಂದು ಸಿಡಿಲು ಹೊರಬರುತ್ತದೆ. ಆಕಾಶದಲ್ಲಿ ಶೂನ್ಯವಾಗಿ ತಿರುಗುತ್ತಿದ್ದ ಈ ಅಗ್ನಿಗೋಳವನ್ನು ಕವಿ ಜ್ಯೋತಿರ್ಲಿಂಗವೆಂದು ಕಳೆದಿದ್ದಾನೆ. ಈ ಜ್ಯೋತಿರ್ಲಿಂಗ ಜಡೆಯ ಜ್ವಾಲೆಗೆ ಬೆದರಿ ಮತ್ತೊಮ್ಮೆ ವಿಶ್ವರಂಗ ಸ್ಪಂದಿಸುತ್ತದೆ. ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. 2. ನಾ ತೊಟ್ಟ ದೇಹಗಳ ಲೆಕ್ಕ ಇಡುವರ ಸೊಕ್ಕ ಯಮ ನೋಡಿ ನಕ್ಕ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಜಿ.ಎಸ್. ಶಿವರುದ್ರಪ್ಪನವರ ಹುಟ್ಟಿದ ಹಬ್ಬ ಕವನದಿಂದ ಆಯ್ದುಕೊಳ್ಳಲಾಗಿದೆ. ವಿಶ್ವಸೃಷ್ಟಿಯ ಉಗಮವನ್ನು ಹೇಳುವುದು ಕಷ್ಟವೆಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸ್ಪಷ್ಟೀಕರಣ. ವಿಶ್ವಸೃಷ್ಟಿ ಯಾವಾಗಿನಿಂದ ಆಯಿತು ಎಂಬುದನ್ನು ಹೇಳುವುದು ಕಷ್ಟ. ನಾದಮಯವಾಗಿ ಸೃಷ್ಟಿಯಾದ ವಿಶ್ವ ಹಲವಾರು ಅವತಾರಗಳನ್ನು ತಾಳುತ್ತಾ, ಹಲವಾರು ಯುಗಗಳನ್ನು ಕಳೆಯುತ್ತಾ ಬಂದಿದೆ. ಅದರ ಲೆಕ್ಕವನ್ನು ಇಟ್ಟವರು ಯಾರೂ ಇಲ್ಲ. ಹೀಗಾಗಿ ವಿಶ್ವದ ಹುಟ್ಟು ಹಬ್ಬಕ್ಕೆ ಎಷ್ಟು ವರ್ಷವಾಯಿತು ಎಂದು ಹೇಳುವುದು ಅಸಾಧ್ಯ. ಇದನ್ನು ವಿವರಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾನೆ. 3. ಎಲ್ಲಿ ಹೋಯಿತೋ ಏನೋ, ಮೊಲೆಯನುಣಿಸುವೆನೆಂದು ಕನಸಿನಲ್ಲಿ ನಚ್ಚಿತ್ತ ಕಾಮಧೇನು. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಜಿ.ಎಸ್. ಶಿವರುದ್ರಪ್ಪನವರ ಹುಟ್ಟಿದ ಹಬ್ಬ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಶೋಷಣೆಯ ಪರಿಣಾಮವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸ್ಪಷ್ಟೀಕರಣ. ಸೃಷ್ಟಿ ಕ್ರಮೇಣ ಬೆಳವಣಿಗೆ ಹೊಂದುತ್ತಾ ಹೋದಂತೆ ಮನುಷ್ಯನ ಶೋಷಣೆಯ ಮನೋಭಾವವು ಬೆಳೆಯುತ್ತಾ ಬಂದಿತು. ಇನ್ನೂ ಮಗು ಕಣ್ಣು ತೆರೆಯುತ್ತಿದ್ದಂತೆಯೇ ಅದರ ಹೆಗಲ ಮೇಲೆ ನೊಗದ ಭಾರ ಬೀಳುತ್ತದೆ. ಇದರ ಪರಿಣಾಮವಾಗಿ ಕಾಮಧೇನುವೆಂಬ ಧರ್ಮ ಎತ್ತಲೋ ಹೊರಟು ಹೋಗುತ್ತದೆ. ಇದನ್ನು ವಿವರಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾನೆ. 4. ಏಕಂ ಸತ್ ವಿಪ್ರಾ ಬಹುಧಾ ವದಂತಿ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಜಿ.ಎಸ್. ಶಿವರುದ್ರಪ್ಪನವರ ಹುಟ್ಟಿದ ಹಬ್ಬ ಕವನದಿಂದ ಆಯ್ದುಕೊಳ್ಳಲಾಗಿದೆ. ವಿಶ್ವವೀಣೆಯ ಮಂತ್ರವನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸ್ಪಷ್ಟೀಕರಣ. ಕತ್ತಲೆ ಬೆಳಕುಗಳ ಕದನ ಪ್ರಾರಂಭವಾಗಿ ಜೀವರಾಶಿಯ ಹುಟ್ಟು ಸಾವಿನ ಚಕ್ರ ಸಾಗುತ್ತದೆ. ಇರುವಿನ ಆಳವನ್ನು ಕಡೆದು ಅರಿವನ್ನು ಪಡೆದ ಆರ್ಯಕುಲ ಸಾಧಕರು ಮನುಮುನಿಗಳು ಜನಿಸಿ ಬರುತ್ತಾರೆ. ಆಗ ವಿಶ್ವವೀಣೆಯ ತಂತಿ ಮಿಡಿದು ಮಂತ್ರವೊಂದು ಹೊರಹೊಮ್ಮುತ್ತದೆ. ಆ ಮಂತ್ರ ಯಾವುದೆಂದು ವಿವರಿಸುತ್ತಾ ಕವಿ ಮೇಲಿನಂತೆ ಹೇಳುತ್ತಾನೆ. 5. ತನ್ನ ತಾನೇ ಸೃಜಿಸಿ ತನ್ನ ತಾನೇ ಕೊಲ್ಲುವುದು. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಜಿ.ಎಸ್. ಶಿವರುದ್ರಪ್ಪನವರ ಹುಟ್ಟಿದ ಹಬ್ಬ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಜೀವರಾಶಿಯಲ್ಲಿ ಮನುಷ್ಯನ ವಿಶೇಷತೆಯನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸ್ಪಷ್ಟೀಕರಣ. ಕಾಡು ಮೇಡು ದನ ಮೃಗಃ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಜನಗಳ ಬಂಧ ಕಳಚಿ ಬೀಳುತ್ತಿದ್ದಂತೆಯೇ ನೂರಾರು ಅವತಾರಗಳು ಸೃಷ್ಟಿಗೊಳ್ಳುತ್ತವೆ. ಅವತಾರಗಳಲ್ಲಿ ಮನುಷ್ಯನ ವಿಶೇಷ ಉದ್ಧಾರದ ಅವತಾರವೂ ಒಂದು. ಮನುಷ್ಯನ ಆ ಉದ್ಧಾರದ ಅವತಾರವೆಂದರೆ ತನ್ನನ್ನು ತಾನೇ ಸೃಷ್ಟಿಸಿಕೊಂಡು ತನ್ನನ್ನು ತಾನೇ ಕೊಂದುಕೊಳ್ಳುವುದು. ಇದನ್ನು ವಿವರಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾನೆ. ಟಿಪ್ಪಣಿ ಬರೆಯಿರಿ. 1. ಹುಟ್ಟಿದ ಹಬ್ಬ. ಹುಟ್ಟಿದ ಹಬ್ಬ ಜಿ.ಎಸ್. ಶಿವರುದ್ರಪ್ಪನವರ ಒಂದು ಪ್ರಮುಖ ಕವನ. ವಿಶ್ವದ ಉಗಮ ಹಾಗೂ ಮನುಷ್ಯ ಪ್ರಜ್ಞೆಯ ಆವಿರ್ಭಾವವನ್ನು ವೈಚಾರಿಕ ನೆಲೆಯಲ್ಲಿ ವಿವೇಚಿಸುವುದು ಈ ಲೇಖನದ ಮೂಲ ಆಶಯ. ತಿರುಳು. ಪ್ರಪ್ರಥಮವಾಗಿ ನಾದದಲ್ಲಿ ಸೃಷ್ಟಿಗೊಂಡ ವಿಶ್ವ ಕಾರ್ಯಕ್ರಮೇಣ ಅದು ಬೆಳೆಯುತ್ತಾ ಇಂದಿನ ಸ್ಥಿತಿಗೆ ಬಂದು ಮುಟ್ಟಿರುವುದನ್ನು ಈ ಕವನ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ. ಅನೇಕ ಯುಗಯುಗಗಳಲ್ಲಿ ದಾಟಿ ಬಂದೇ ವಿಶ್ವ ಅನೇಕ ಅವತಾರಗಳನ್ನು ಕಂಡದ್ದು. ವಿಶ್ವದ ಗಿಡ ಮರ ಬೆಟ್ಟಗಳ ಇತ್ಯಾದಿಗಳ ಸೃಷ್ಟಿಯೊಂದಿಗೆ ಮನುಷ್ಯ ಸೃಷ್ಟಿಯ ಆವಿರ್ಭಾವವೂ ಆಯಿತು. ಆದರೆ ಆವಿರ್ಭಾವದಲ್ಲಿ ಕತ್ತಲೆ,
ಬೆಳಕಿನ ಕದನ, ಕೂರ್ಗಣೆಗಳ ಸುಯಿಲು, ಸಿಡಿಗುಂಡುಗಳ ಹೊಗೆ, ಶೋಷಣೆ, ಅಧರ್ಮಗಳ ಮೇಲಾಟವೂ ನಡೆಯಿತು. ಇದು ಮನುಷ್ಯ ಪ್ರಜ್ಞೆಯ ಆವಿರ್ಭಾವದ ವಿಶೇಷತೆ. ಹೀಗೆ ವಿಶ್ವಸೃಷ್ಟಿಯ ಉಗಮದೊಂದಿಗೆ ಮನುಷ್ಯನ ಆವಿರ್ಭಾವವನ್ನು ಈ ಕವನ ತುಂಬಾ ಧ್ವನಿಪೂರ್ಣವಾಗಿ ಕಟ್ಟಿಕೊಳ್ಳುತ್ತದೆ. 1 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಹುಟ್ಟಿದ ಹಬ್ಬ, ಕವನದ ಕರ್ತೃ ಯಾರು? ಉತ್ತರ ಜಿ. ಎಸ್. ಶಿವರುದ್ರಪ್ಪ. ಪ್ರಶ್ನೆ 2, ಹುಟ್ಟಿದ ಹಬ್ಬ, ಕವನದ ತಿರುಳೇನು? ಉತ್ತರ ವಿಶ್ವ ಸೃಷ್ಟಿ ಉಗಮ ಹಾಗೂ ಮನುಷ್ಯ ಪ್ರಜ್ಞೆಯ ಆವಿರ್ಭಾವವನ್ನು ಪ್ರತಿಪಾದಿಸುವುದು. ಪ್ರಶ್ನೆ 3, ವಿಶ್ವ ಮೊದಲು ಸೃಷ್ಟಿಯಾದದ್ದು ಯಾವುದರಲ್ಲಿ? ಉತ್ತರ ನಾದದಲ್ಲಿ. ಪ್ರಶ್ನೆ 4, ಲಕ್ಷ ನಕ್ಷತ್ರ ನಿಹಾರಿಕಾ ನಭದ ರಾಸಲೀಲೆಯಲ್ಲಿ ಇದ್ದುದು ಏನು? ಉತ್ತರ ವಿಶ್ವ. ಪ್ರಶ್ನೆ 5, ನಕ್ಷತ್ರ ನಿಹಾರಿಕೆಗಳ ಘರ್ಷಣೆಯಲ್ಲಿ ಸಿಡಿದು ಬಂದದ್ದೇನು? ಉತ್ತರ ಅಗ್ನಿಗೋಳ. ಪ್ರಶ್ನೆ 6, ಅಗ್ನಿಗೋಳ ಹೇಗೆ ತಿರುಗುತ್ತಿತ್ತು? ಉತ್ತರ ಬುಗುರಿಯಂತೆ ತಿರುಗುತ್ತಿತ್ತು. ಪ್ರಶ್ನೆ 7, ಯುಗಯುಗವನ್ನು ಒಂದೊಂದೇ ಬೊಗಸೆಯಲ್ಲಿ ಮುಕ್ಕುಳಿಸುವುದು ಯಾವುದು? ಉತ್ತರ ನಟರಾಜನಗ್ನಿ ನೃತ್ಯ. ಪ್ರಶ್ನೆ 8, ಇರುವಿನಾಳವನ್ನು ಕಡೆದು ಅರಿವನ್ನು ಪಡೆದವರಾರು? ಉತ್ತರ ಆರ್ಯಕುಲ ಸಾಧಕರು, ಮನುಮುನಿಗಳು. ಪ್ರಶ್ನೆ 9, ಉದ್ಧಾರ ತಂತು ಯಾವುದು? ಉತ್ತರ ತನ್ನನ್ನು ತಾನೇ ಸೃಜಿಸಿ ತಾನೇ ಕೊಲ್ಲುವುದು. ಪ್ರಶ್ನೆ 10, ಇಲ್ಲಿ ನಾನು ಎಂದರೆ ಯಾರು? ಉತ್ತರ ವಿಶ್ವ.